ನಮಸ್ಕಾರ. ನಾನು ಮುರಳೀಧರ ಕೆಡಿ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಹಾಸನ. ನಾನು ಇಂದು ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ, ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಮಾರ್ಕೆಟ್ ಕುರಿತಂತೆ ಚರ್ಚಿಸ್ತಾ ಇದ್ದೇನೆ. ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಎಂಬುದು ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಒಂದು ಭಾಗ. ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ 3 ಭಾಗಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಮೊದಲನೇದು ದ್ವಿಸ್ವಾಮ್ಯ, ಎರಡನೇದು ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ, ಮೂರನೇದು ಬಹುಜನ ಸ್ವಾಮ್ಯ ಅಥವಾ ಅಲ್ಪಜನ ಸ್ವಾಮ್ಯ ಅಥವಾ ಆಲಿಗೋಪಲಿ ಮಾರುಕಟ್ಟೆ. ಈ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯನ್ನು ಕುರಿತಂತೆ ಮೊದಲ ಬಾರಿಗೆ ಚರ್ಚಿಸಿದವರು ಪ್ರೊಫೆಸರ್ ಜಾನ್ ರಾಬಿನ್ಸನ್. ಇವರು ಎಕನಾಮಿಕ್ಸ್ ಆಫ್ ಇಂಪರ್ಫೆಕ್ಟ್ ಕಾಂಪಿಟೇಷನ್ ಎಂಬ ಗ್ರಂಥದಲ್ಲಿ ಈ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯನ್ನು ಕುರಿತು ಚರ್ಚಿಸ್ತಾರೆ. ಇದೇ ಅವಧಿಯಲ್ಲಿ ಅಂದರೆ 1933ರಲ್ಲಿ ಎಡ್ವರ್ಡ್ ಚೇಂಬರ್ಲಿನ್ ರವರು ಥಿಯರಿ ಆಫ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಎಂಬ ಪುಸ್ತಕವನ್ನು ಬರೆದು ಅದರಲ್ಲಿ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಒಂದು ಭಾಗವಾದ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಕುರಿತಂತೆ ಅವರು ವಿಶ್ಲೇಷಣೆಯನ್ನು ಹೋಗ್ತಾರೆ. ಈ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಮತ್ತು ಏಕಸ್ವಾಮ್ಯ ಮಾರುಕಟ್ಟೆಗಿಂತ ಭಿನ್ನವಾಗಿದೆ. ವಾಸ್ತವಿಕ ಜಗತ್ತಿನಲ್ಲಿ ನಡೆಯುವಂತಹ ಮಾರುಕಟ್ಟೆಯ ವ್ಯವಹಾರಗಳನ್ನು ಆಧಾರವಾಗಿಟ್ಟುಕೊಂಡು ರಚಿತವಾಗಿರುವಂತಹ ಸಿದ್ಧಾಂತ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ. ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಅಂದರೆ ಏನು, ಆ ಮಾರುಕಟ್ಟೆಯ ಲಕ್ಷಣಗಳೇನು, ಹಾಗೆ ಹೇಗೆ ಬೆಲೆ ಮತ್ತು ಉತ್ಪನ್ನ ನಿರ್ಧಾರ ಆಗುತ್ತೆ ಎಂಬುದನ್ನು ತಿಳ್ಕೊಳ್ತಾ ಹೋಗೋಣ. ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಅಂದರೆ ಅಧಿಕ ಸಂಖ್ಯೆಯ ಸಣ್ಣ ಸಣ್ಣ ಉತ್ಪಾದಕರು ಅಥವಾ ಮಾರಾಟಗಾರರು ವೈವಿಧ್ಯಮಯ ಸಮೀಪ ಅಥವಾ ನಿಕಟ ಬದಲಿ ವಸ್ತುಗಳನ್ನು ಉತ್ಪಾದಿಸಿ ಮಾರಾಟ ಮಾಡುತ್ತಿರುವ ಮಾರುಕಟ್ಟೆಯನ್ನೇ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಎಂದು ಕರೆಯಲಾಗುತ್ತೆ. ಈ ಮಾರುಕಟ್ಟೆಯಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿರುವಂತೆ ಅತ್ಯಧಿಕ ಸಂಖ್ಯೆಯ ಮಾರಾಟಗಾರರು ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿರುವಂತೆ ಒಬ್ಬನೇ ಒಬ್ಬ ಮಾರಾಟಗಾರರಲ್ಲಿ ಕಾಣುವುದಿಲ್ಲ. ಬದಲಾಗಿ ಅಧಿಕ ಸಂಖ್ಯೆಯ ಉತ್ಪಾದಕರು ಇರ್ತಾರೆ. ಅಂದ್ರೆ ಉದಾಹರಣೆಗೆ ಒಂದು 50 ಜನ ಉತ್ಪಾದಕರು ಇರಬಹುದು ಅಂತ ಭಾವಿಸ್ತಾರೆ. ಈ ಪ್ರಮಾಣದಲ್ಲಿ ವಸ್ತುಗಳನ್ನು ಉತ್ಪಾದಿಸಿ ಮಾರಾಟ ಮಾಡಿ ಹೋಗ್ತಾರೆ. ಉದಾಹರಣೆಗೆ ಆದರೆ ನಾವು ಟೂತ್ ಪೇಸ್ಟ್ ಅಥವಾ ಪೌಡರ್ ಅಥವಾ ಕ್ರೀಮ್ ಅಥವಾ ಶಾಂಪೂ ಈ ತರದ ವಸ್ತುಗಳನ್ನು ಸಾಮಾನ್ಯವಾಗಿ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಗಳ ಉದಾಹರಣೆಯಾಗಿ ಕೊಡಬಹುದು. ಈ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯನ್ನು ಇನ್ನೂ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕಾದರೆ ಈ ಮಾರುಕಟ್ಟೆಯ ಲಕ್ಷಣಗಳೇನು ಎಂಬುದನ್ನು ತಿಳ್ಕೊಳ್ತಾ ಹೋಗೋಣ. ಅದರಲ್ಲಿ ಮೊದಲನೆಯ ಲಕ್ಷಣ ಅಧಿಕ ಸಂಖ್ಯೆಯ ಮಾರಾಟಗಾರರು, ಮೋರ್ ನಂಬರ್ ಆಫ್ ಸೆಲ್ಲರ್ಸ್ ಅಂತ ಹೇಳ್ತೀವಿ. ಈ ಮಾರುಕಟ್ಟೆಯಲ್ಲಿ ಅಧಿಕ ಸಂಖ್ಯೆಯ ಉತ್ಪಾದಕರು ಇರ್ತಾರೆ. ಈ ಉತ್ಪಾದಕರು ಪರಸ್ಪರ ಪೈಪೋಟಿಯನ್ನು ನಡೆಸ್ತಾ ಹೋಗ್ತಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಏನಪ್ಪ ಅಂತಂದ್ರೆ ಬೆಲೆ ಮತ್ತು ಉತ್ಪನ್ನ ನಿರ್ಧರಿಸುವಂತಹ ಸಂದರ್ಭದಲ್ಲಿ ಸಂಪೂರ್ಣ ಸ್ವತಂತ್ರ ಅಧಿಕಾರವನ್ನು ಹೊಂದಿರ್ತಾರೆ. ಪ್ರತಿಯೊಂದು ಉದ್ಯಮ ಸಂಸ್ಥೆಯೂ ಕೂಡ ಲಾಭ ಗಳಿಸುವ ಉದ್ದೇಶದಿಂದ ಪೈಪೋಟಿಯನ್ನು ನಡೆಸ್ತಾ ಹೋಗುತ್ತೆ. ಹೀಗೆ ಅಧಿಕ ಸಂಖ್ಯೆಯ ಉತ್ಪಾದಕರು ಇವರು ಕೂಡ ಅವಲಂಬನೆ ಇರದೆ ಪರಸ್ಪರ ಸ್ವತಂತ್ರವಾಗಿ ಪೈಪೋಟಿ ನಡೆಸುವ ಒಂದು ಮನೋಭಾವದವರು ಆಗಿರ್ತಾರೆ ಎಂಬುದು ಬಹಳ ಪ್ರಮುಖವಾದಂತಹ ಲಕ್ಷಣ. ಎರಡನೇದು ಸರಕಿನ ವೈವಿಧ್ಯತೆ, ಪ್ರಾಡಕ್ಟ್ ಡಿಫ್ರೆನ್ಶಿಯೇಷನ್. ಇಲ್ಲಿ ಉತ್ಪಾದನೆಯಾಗುವಂತಹ ವಸ್ತುಗಳು ವೈವಿಧ್ಯತೆಯನ್ನು ಕೂಡಿರುತ್ತೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿರುವಂತೆ ಸಂಪೂರ್ಣ ಬದಲಿ ವಸ್ತುಗಳನ್ನಾಗಲಿ ಏಕಸ್ವಾಮ್ಯದಲ್ಲಿರುವಂತೆ ಬದಲಿ ವಸ್ತುಗಳು ಇಲ್ಲದೇ ಇರುವಂತಹ ಸರಕುಗಳನ್ನಾಗಲಿ ಉತ್ಪಾದನೆ ಮಾಡಲ್ಲ. ಬದಲಾಗಿ ಇಲ್ಲಿ ಉತ್ಪಾದನೆಯಾಗುವಂತಹ ವಸ್ತುಗಳು ಸಮೀಪದ ಅಥವಾ ನಿಕಟ ಬದಲಿ ವಸ್ತುಗಳಾಗಿರುತ್ತೆ. ಅಂದ್ರೆ ಇಲ್ಲಿ ವಸ್ತುವಿನ ಗಾತ್ರದಲ್ಲಿ, ಬಣ್ಣದಲ್ಲಿ, ಆಕಾರದಲ್ಲಿ, ರುಚಿಯಲ್ಲಿ, ಪ್ಯಾಕ್ ಮಾಡುವ ವಿಧಾನದಲ್ಲಿ ಹೀಗೆ ವೈವಿಧ್ಯತೆಯನ್ನ ಉಂಟು ಮಾಡೋದ್ರ ಮೂಲಕ ಗ್ರಾಹಕರನ್ನ ಆಕರ್ಷಿಸುವಂತಹ ಪ್ರಯತ್ನಗಳನ್ನ ಇಲ್ಲಿ ಮಾರಾಟಗಾರರು ಮಾಡ್ತಾ ಹೋಗ್ತಾರೆ. ಮೂರನೇ ಒಂದು ಪ್ರಮುಖವಾದಂತಹ ಲಕ್ಷಣ ಬೆಲೆಯೇತರ ಪೈಪೋಟಿ. ಈ ಮಾರುಕಟ್ಟೆಯಲ್ಲಿ ಮಾರಾಟಗಾರರು ಬೆಲೆಯೇತರ ಪೈಪೋಟಿಯನ್ನು ನಡೆಸ್ತಾ ಹೋಗ್ತಾರೆ.
ಅಂದರೆ ಗ್ರಾಹಕರನ್ನ ಆಕರ್ಷಿಸುವುದಕ್ಕಾಗಿ ಬಣ್ಣ, ಆಕಾರ, ಹಾಗೆಯೇ ಪ್ಯಾಕ್ ಮಾಡುವ ವಿಧಾನ ಅಥವಾ ವೈಶಿಷ್ಟ್ಯತೆ ಇವುಗಳಲ್ಲಿ ವ್ಯತ್ಯಾಸಗಳನ್ನು ಉಂಟು ಮಾಡೋದ್ರ ಮೂಲಕ ಸಾಮಾನ್ಯವಾಗಿ ಗ್ರಾಹಕರನ್ನ ಆಕರ್ಷಿಸುವಂತ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಇದನ್ನು ನಾವು ಬೆಲೆಯೇತರ ಪೈಪೋಟಿ ಎಂಬುದಾಗಿ ಕರೀತಾ ಹೋಗ್ತೀವಿ. 4ನೇದು ಮಾರಾಟ ವೆಚ್ಚ. ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯ ಅತ್ಯಂತ ಮಹತ್ವದ ಲಕ್ಷಣ ಅಂದ್ರೆ ಮಾರಾಟ ವೆಚ್ಚ. ಅಂದ್ರೆ ವಸ್ತುಗಳನ್ನ ಅಥವಾ ಸರಕುಗಳನ್ನ ಮಾರಾಟ ಮಾಡುವ ಉದ್ದೇಶದಿಂದಲೇ ಕೈಗೊಳ್ಳುವಂತಹ ವೆಚ್ಚಗಳನ್ನ ನಾವು ಮಾರಾಟ ವೆಚ್ಚಗಳು. ಇವು ಉತ್ಪಾದನಾ ವೆಚ್ಚದ ಒಂದು ಭಾಗ ಆಗಿರಲ್ಲ. ಸರಕನ್ನು ಉತ್ಪಾದನೆ ಮಾಡಿದ ನಂತರ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಗ್ರಾಹಕರನ್ನ ಆಕರ್ಷಿಸುವುದಕ್ಕಾಗಿ ಕೈಗೊಳ್ಳುವಂತಹ ವೆಚ್ಚಗಳಾಗಿರ್ತವೆ. ಇದನ್ನು ಆಲ್ಫ್ರೆಡ್ ಮಾರ್ಷಲ್ ರವರು ಮಾರಾಟ ವೃದ್ಧಿಯ ವಿಧಾನಗಳು ಅಥವಾ ಮಾರಾಟವನ್ನು ಹೆಚ್ಚಿಸುವಂತಹ ವಿಧಾನಗಳು ಅಂತ ಕರೀತಾ ಹೋಗ್ತಾರೆ. ಅದರಲ್ಲಿ ಜಾಹೀರಾತು ಕೂಡ ಒಂದು ಪ್ರಮುಖವಾಗಿದೆ. ಈ ಮಾರಾಟ ವೆಚ್ಚದಲ್ಲಿ ಉದಾಹರಣೆ ಕೊಡೋದಾದ್ರೆ ಕರಪತ್ರಗಳು, ಗೋಡೆ ಬರಹಗಳು, ವೃತ್ತಪತ್ರಿಕೆಗಳು, ದೂರದರ್ಶನ, ರೇಡಿಯೋ, ಅಂತರ್ಜಾಲದ ಮೂಲಕ ಪ್ರಚಾರಕ್ಕಾಗಿ ಕೈಗೊಳ್ಳುವಂತಹ ವೆಚ್ಚಗಳು ಇಲ್ಲಿ ಸೇರಿರುತ್ತೆ. ಈ ಮಾರಾಟ ವೆಚ್ಚವನ್ನು ಕೈಗೊಳ್ಳೋದ್ರ ಮೂಲಕ ವಸ್ತುವಿನ ಗುಣಮಟ್ಟದ ಬಗ್ಗೆ, ವೈಶಿಷ್ಟ್ಯತೆ ಬಗ್ಗೆ, ಬಾಳಿಕೆಯ ಬಗ್ಗೆ ಹೀಗೆ ಹಲವಾರು ರೀತಿಯ ಮಾಹಿತಿಗಳನ್ನ ಗ್ರಾಹಕರಿಗೆ ಒದಗಿಸಿ ಆ ಮೂಲಕ ಗ್ರಾಹಕರನ್ನ ಆಕರ್ಷಿಸುವಂತಹ ಒಂದು ಪ್ರಯತ್ನವನ್ನ ಮಾಡಲಾಗುತ್ತೆ. ಇದು ಪ್ರಮುಖವಾದಂತಹ 4ನೇ ಲಕ್ಷಣ. ನೆಕ್ಸ್ಟ್ 5ನೇ ಒಂದು ಲಕ್ಷಣ ಸ್ವತಂತ್ರ ವರ್ತನೆ, ಇಂಡಿಪೆಂಡೆಂಟ್ ಬಿಹೇವಿಯರ್ ಅಂತ ಹೇಳ್ತೀವಿ. ಪ್ರತಿಯೊಂದು ಉದ್ಯಮ ಸಂಸ್ಥೆಯು ತನ್ನ ಬೆಲೆ ಮತ್ತು ಉತ್ಪನ್ನ ನಿರ್ಧಾರದಲ್ಲಿ ಸಂಪೂರ್ಣವಾಗಿ ಸ್ವತಂತ್ರವಾಗಿ ವರ್ತಿಸುತ್ತದೆ. ಇನ್ನೊಂದು ಉದ್ಯಮ ಸಂಸ್ಥೆಯ ಬೆಲೆ ಮತ್ತು ಉತ್ಪನ್ನ ಪ್ರಮಾಣವನ್ನು ಗಣನೆಗೆ ತೆಗೆದುಕೊಳ್ಳದೆ ತಾನು ಉತ್ಪಾದಿಸುವಂತಹ ಸರಕು ಮತ್ತು ನಿರ್ಧರಿಸುವಂತಹ ಬೆಲೆಯ ಮೇಲೆ ನಂಬಿಕೆಯನ್ನು ಇಟ್ಟು ಆ ಮೂಲಕ ಉತ್ಪಾದನಾ ಚಟುವಟಿಕೆಯನ್ನು ಕೈಗೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಹಾಗಾಗಿ ಈ ಸ್ವತಂತ್ರವಾದಂತಹ ವರ್ತನೆ ಸ್ವಾಮ್ಯಯುತ ಪೈಪೋಟಿಯ ಇನ್ನೊಂದು ಪ್ರಮುಖವಾದಂತಹ ಲಕ್ಷಣ. ನೆಕ್ಸ್ಟ್ ಗರಿಷ್ಠ ಲಾಭ, ಮ್ಯಾಕ್ಸಿಮಮ್ ಪ್ರಾಫಿಟ್. ಪ್ರತಿಯೊಂದು ಉದ್ಯಮ ಸಂಸ್ಥೆಯು ಕೂಡ ತನ್ನ ಲಾಭವನ್ನು ಗರಿಷ್ಠಗೊಳಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಹೋಗುತ್ತೆ. ಅದಕ್ಕಾಗಿ ಅದು ಸರಕಿನ ವೈವಿಧ್ಯತೆ, ಬೆಲೆಯೇತರ ಪೈಪೋಟಿ, ಮಾರಾಟ ವೆಚ್ಚ ಹೀಗೆ ಹಲವು ಕ್ರಮಗಳ ಮೂಲಕ ತನ್ನ ಉತ್ಪನ್ನದ ವೈಶಿಷ್ಟ್ಯತೆಯನ್ನ ಗ್ರಾಹಕರಿಗೆ ತಿಳಿಸುವ ಮೂಲಕ ಹೆಚ್ಚೆಚ್ಚು ಕೊಂಡುಕೊಳ್ಳುವ ಹಾಗೆ ಮಾಡಿ ಅಧಿಕ ಲಾಭ ಗಳಿಸುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಹೋಗೋದು ಕೂಡ ಒಂದು ಪ್ರಮುಖವಾದಂತಹ ಅಂಶ. ನೆಕ್ಸ್ಟ್ ಅಪರಿಪೂರ್ಣ ಜ್ಞಾನ. ಈ ಮಾರುಕಟ್ಟೆಯಲ್ಲಿ ವೈವಿಧ್ಯಮಯ ಸರಕುಗಳನ್ನು ಅಧಿಕ ಸಂಖ್ಯೆಯ ಉದ್ಯಮ ಸಂಸ್ಥೆಗಳು ಉತ್ಪಾದಿಸುವುದರಿಂದ ಆ ವಸ್ತುಗಳ ಗುಣಮಟ್ಟದ ಬಗ್ಗೆ, ಬೆಲೆಯ ಬಗ್ಗೆ, ವೈಶಿಷ್ಟ್ಯತೆಯ ಬಗ್ಗೆ, ಅವುಗಳ ಉಪಯೋಗದ ಬಗ್ಗೆ ಸಂಪೂರ್ಣವಾದಂತಹ ತಿಳುವಳಿಕೆಯನ್ನ ಅನುಭವ ಹೊಂದಿರಲ್ಲ. ಹಾಗಾಗಿ ಇಲ್ಲಿ ಅಪರಿಪೂರ್ಣ ಜ್ಞಾನವನ್ನು ಹೊಂದಿದ್ದು ಅನುಭೋಗಿಗಳು ತಮ್ಮ ಅನುಕೂಲತೆಗೆ ತಕ್ಕಂತೆ ವಸ್ತುಗಳನ್ನು ಅವರು ಕೊಂಡುಕೊಳ್ತಾ ಹೋಗ್ತಾರೆ. 8ನೇ ಒಂದು ಪ್ರಮುಖವಾದಂತಹ ಲಕ್ಷಣ ದ್ವಿಮುಖ ಪೈಪೋಟಿ, ಡ್ಯುಯಲ್ ಕಾಂಪಿಟೇಷನ್ ಅಂತ ಹೇಳ್ತೀವಿ. ಈ ಮಾರುಕಟ್ಟೆಯಲ್ಲಿ 2 ರೀತಿಯಲ್ಲಿ ಪೈಪೋಟಿಯನ್ನು ಒಂದು ಬೆಲೆ ಪೈಪೋಟಿ, ಇನ್ನೊಂದು ಬೆಲೆಯೇತರ ಪೈಪೋಟಿ. ಬೆಲೆ ನಿರ್ಧಾರದಲ್ಲಿ ಉದ್ಯಮ ಸಂಸ್ಥೆಗಳ ಪೈಪೋಟಿಯನ್ನ ಮಾಡೋದ್ರ ಮೂಲಕ ಗ್ರಾಹಕರನ್ನು ಆಕರ್ಷಿಸುವುದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಬೆಲೆಯೇತರವಾಗಿ ಬಣ್ಣದಲ್ಲಿ, ಆಕಾರದಲ್ಲಿ, ಚಿಹ್ನೆಯಲ್ಲಿ, ಹೆಸರಿನಲ್ಲಿ, ಪ್ಯಾಕ್ ಮಾಡುವ ವಿಧಾನದಲ್ಲಿ, ಜಾಹೀರಾತಿನಲ್ಲಿ ಹೀಗೆ ವೈಶಿಷ್ಟ್ಯತೆಯನ್ನು ತೋರಿಸುವುದರ ಮೂಲಕ ಗ್ರಾಹಕರನ್ನು ಆಕರ್ಷಿಸುವುದರಲ್ಲಿ ಪೈಪೋಟಿಯನ್ನು ಮಾಡ್ತಾ ಹೋಗ್ತದೆ. ಹೀಗೆ ದ್ವಿಮುಖ ಪೈಪೋಟಿ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಇನ್ನೊಂದು ಲಕ್ಷಣ. ಕೊನೆಯದಾಗಿ ಮುಕ್ತ ಆಗಮನ ಮತ್ತು ನಿರ್ಗಮನ, ಫ್ರೀ ಎಂಟ್ರಿ ಅಂಡ್ ಎಕ್ಸಿಟ್. ಅಂದ್ರೆ ಇಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಕೈಗಾರಿಕೆಯಲ್ಲಿ ಹೆಚ್ಚಿನ ಲಾಭ ದೊರೀತಾ ಇದೆ ಅಂದರೆ ಹೊಸ ಉದ್ಯಮ ಸಂಸ್ಥೆಗಳು ಕೈಗಾರಿಕೆ ಒಳಗಡೆ ಪ್ರವೇಶಿಸಿ ಉತ್ಪಾದನಾ ಕಾರ್ಯವನ್ನು ಕೈಗೊಳ್ಳೋದಕ್ಕೆ ಯಾವುದೇ ಅಡ್ಡಿ ಇರಲ್ಲ. ಹಾಗೆ ಈ ಮಾರುಕಟ್ಟೆಯಲ್ಲಿರ್ತಕ್ಕಂಥ ಕೈಗಾರಿಕೆಯು ನಷ್ಟವನ್ನು ಅನುಭವಿಸ್ತಾ ಇದೆ ಅಂದರೆ ಉದ್ಯಮ ಸಂಸ್ಥೆಗಳು ಇದರಿಂದ ಹೊರಹೋಗಿ ತನ್ನ ಉತ್ಪಾದನಾ ಚಟುವಟಿಕೆಗಳನ್ನು ನಿಲ್ಲಿಸಬಹುದು. ಹೀಗೆ ಯಾವುದೇ ಉದ್ಯಮ ಸಂಸ್ಥೆ ಮಾರುಕಟ್ಟೆಯನ್ನು ಪ್ರವೇಶಿಸುವುದಕ್ಕಾಗಲಿ ಮಾರುಕಟ್ಟೆಯಿಂದ ಹೊರಹೋಗೋದಕ್ಕಾಗಲಿ ಯಾವುದೇ ರೀತಿಯ ನಿರ್ಬಂಧಗಳನ್ನು ವಿಧಿಸಲಾಗಿಲ್ಲ.
ಹೀಗೆ ಈ 9 ಲಕ್ಷಣಗಳು ಸ್ವಾಮ್ಯತ ಪೈಪೋಟಿ ಮಾರುಕಟ್ಟೆ ಹೇಗೆ ಕೆಲಸವನ್ನು ನಿರ್ವಹಿಸ್ತಾ ಹೋಗುತ್ತೆ ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ. ಪ್ರಮುಖವಾದ ಭಾಗ ಅಂತಂದ್ರೆ ಹೇಗೆ ಬೆಲೆ ಮತ್ತು ಉತ್ಪನ್ನವನ್ನು ಈ ಸ್ವಾಮ್ಯತ ಪೈಪೋಟಿ ಮಾರುಕಟ್ಟೆಯಲ್ಲಿ ನಿರ್ಧರಿಸಲಾಗುತ್ತೆ ಅನ್ನೋದಾಗಿದೆ. ಸ್ವಾಮ್ಯತ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನ ನಿರ್ಧಾರವಾಗುವಿಕೆಯನ್ನ ನಾವು ಪ್ರಧಾನವಾಗಿ 2 ಭಾಗಗಳಾಗಿ ವಿಂಗಡಿಸಿದ್ದೀವಿ. ಒಂದು ಅಲ್ಪಾವಧಿಯಲ್ಲಿ ಬೆಲೆ ಮತ್ತು ಉತ್ಪನ್ನ ನಿರ್ಧಾರ, ಎರಡನೇದು ದೀರ್ಘಾವಧಿಯಲ್ಲಿ ಬೆಲೆ ಮತ್ತು ಉತ್ಪನ್ನ ನಿರ್ಧಾರ. ಅಲ್ಪಾವಧಿಯಲ್ಲಿ ಬೆಲೆ ಮತ್ತು ಉತ್ಪನ್ನ ನಿರ್ಧಾರ ಅಂದ್ರೆ ಏನು ಅನ್ನೋದಾದ್ರೆ, ಅಲ್ಪಾವಧಿ ಅಂದ್ರೆ ನಿರ್ದಿಷ್ಟ ಕಾಲವೇನು, ಬದಲಾಗಿ ಬೇಡಿಕೆಗೆ ಅನುಗುಣವಾಗಿ ಪೂರೈಕೆಯನ್ನು ಹೆಚ್ಚಿಸೋದಕ್ಕೆ ಸಾಧ್ಯ ಇರಲ್ಲ. ಅಂದ್ರೆ ಅರ್ಥ, ಉತ್ಪಾದನಾ ಚಟುವಟಿಕೆಯಲ್ಲಿ ಸ್ಥಿರ ಉತ್ಪಾದನಾಂಗಗಳು ಬಳಕೆಯಾಗದೆ ಎಷ್ಟು ಪ್ರಮಾಣದಲ್ಲಿರುತ್ತೆ ಅದನ್ನ ಪರಿಗಣನೆಗೆ ತೆಗೆದುಕೊಂಡು ಆ ಬಳಕೆ ಆಗದೇ ಇರತಕ್ಕಂಥ ಉತ್ಪಾದನಾ ಸಾಮರ್ಥ್ಯವನ್ನು ಬಳಸ್ಕೊಳ್ಳೋದಕ್ಕೆ ಯಾವ ಪ್ರಮಾಣದಲ್ಲಿ ಬದಲಿ ಉತ್ಪಾದನಾಂಗಗಳು ಬೇಕಾಗುತ್ತೆ ಅನ್ನೋದನ್ನ ಅಂದಾಜಿಸಿ ಆ ಬದಲಿ ಉತ್ಪಾದನಾಂಗಗಳನ್ನ ಬಳಸ್ಕೊಂಡು ಉತ್ಪಾದನೆ ಕೈಗೊಳ್ಳೋದಕ್ಕೆ ಸಾಧ್ಯ ಇರುವಂತಹ ಅವಧಿ. ಹಾಗಾಗಿ ಅಲ್ಪಾವಧಿಯಲ್ಲಿ ಉತ್ಪಾದನಾ ಸಾಮರ್ಥ್ಯವನ್ನ ಸ್ಥಿರ ಉತ್ಪಾದನಾಂಗಗಳಲ್ಲಿ ನಾವು ಏನಿದೆ ಅದನ್ನು ಪರಿಗಣಿಸಿ ಉತ್ಪಾದನಾ ಕಾರ್ಯವನ್ನು ಬದಲಾಗುವ ಉತ್ಪಾದನಾಂಗಗಳನ್ನು ಬಳಸ್ಕೊಳ್ಳೋದ್ರ ಮೂಲಕ ಕೈಗೊಳ್ಳುವಂತಹ ಅವಧಿ ಅಂತ ಹೇಳ್ತೀವಿ. ಆದರೂ ಈ ಉತ್ಪನ್ನವನ್ನು ನಿರ್ಧರಿಸುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ 2 ಅಂಶಗಳು ಬಹಳ ಮುಖ್ಯ ಆಗುತ್ತೆ. ಒಂದು, ಸೀಮಾಂತ ವೆಚ್ಚ ಸೀಮಾಂತ ಆದಾಯಕ್ಕೆ ಸಮನಾಗಿರಬೇಕು. ಸೀಮಾಂತ ವೆಚ್ಚ ಸೀಮಾಂತ ಆದಾಯಕ್ಕೆ ಸಮನಾಗಿರೋದ್ರ ಜೊತೆಗೆ ಸೀಮಾಂತ ವೆಚ್ಚದ ರೇಖೆ ಸೀಮಾಂತ ಆದಾಯದ ರೇಖೆಯನ್ನು ಕೆಳಭಾಗದಿಂದ ಛೇದಿಸಬೇಕು ಅಂತ ಕತ್ತರಿಸಬೇಕು. ಈ ಮೇಲಿನ 2 ಷರತ್ತುಗಳು ಪೂರೈಸಲ್ಪಟ್ಟಾಗ ಉತ್ಪಾದನೆ ಗರಿಷ್ಠ ಹಂತವನ್ನು ತಲುಪುತ್ತೆ. ಆದ್ರೆ ಉತ್ಪಾದನೆ ಗರಿಷ್ಠವಾಗಿದೆ ಅಂದ ತಕ್ಷಣವೇ ಉತ್ಪಾದಕನಿಗೆ ಲಾಭ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಲಾಭ ಎಷ್ಟು ಬರ್ತಾ ಇದೆ, ಅಥವಾ ಒಂದು ವೇಳೆ ನಷ್ಟ ಆಗ್ತಾ ಇದೆಯಾ, ಅಥವಾ ಸಾಧಾರಣ ಲಾಭ ಬರ್ತಾ ಇದೆಯಾ ಎಂಬುದನ್ನ ತಿಳಿದುಕೊಳ್ಳೋದಕ್ಕಾಗಿ ಸರಾಸರಿ ವೆಚ್ಚ ಮತ್ತು ಸರಾಸರಿ ಆದಾಯದ ಪ್ರಮಾಣವನ್ನು ತಿಳ್ಕೊಳ್ಬೇಕು. ಅಥವಾ ಸರಾಸರಿ ಆದಾಯ ಮತ್ತು ಸರಾಸರಿ ವೆಚ್ಚದ ರೇಖೆಗಳ ಸ್ವರೂಪದ ಮೂಲಕ ನಾವು ಲೆಕ್ಕಾಚಾರ ಮಾಡಬಹುದಾಗಿರುತ್ತೆ. ಅಲ್ಪಾವಧಿಯಲ್ಲಿ ಸಾಮಾನ್ಯವಾಗಿ ಸ್ವಾಮ್ಯತ ಪೈಪೋಟಿ ಮಾರುಕಟ್ಟೆಯಲ್ಲಿ ಸೀಮಾಂತ ವೆಚ್ಚ ಸೀಮಾಂತ ಆದಾಯಕ್ಕೆ ಸಮನಾಗಿದ್ದಾಗ ಸೀಮಾಂತ ವೆಚ್ಚದ ರೇಖೆ ಸೀಮಾಂತ ಆದಾಯದ ರೇಖೆಯನ್ನು ಕೆಳಭಾಗದಲ್ಲಿ ಸೇರಿಸಿದಾಗ ಉತ್ಪಾದನೆ ಗರಿಷ್ಠವಾಗಿರುತ್ತೆ ಅಂತ ಹೇಳ್ತೀವಿ. ಅದರ ಲಾಭ ನಷ್ಟದ ಲೆಕ್ಕಾಚಾರಕ್ಕೆ ಬಂದಾಗ ಸರಾಸರಿ ಆದಾಯ ಸರಾಸರಿ ವೆಚ್ಚ ಬೇಕು ಅಂತ ಹೇಳಿದ್ವಿ. ಒಂದು ವೇಳೆ ಸರಾಸರಿ ಆದಾಯ ಸರಾಸರಿ ವೆಚ್ಚಕ್ಕಿಂತ ಹೆಚ್ಚಿದ್ರೆ ಆಗ ಗರಿಷ್ಠ ಲಾಭ ಆಗುತ್ತೆ. ಒಂದು ವೇಳೆ ಸರಾಸರಿ ಆದಾಯಕ್ಕಿಂತ ಸರಾಸರಿ ವೆಚ್ಚ ಹೆಚ್ಚಾಗಿದ್ರೆ ನಷ್ಟ ಉಂಟಾಗುತ್ತೆ. ಈ ರೀತಿ 2 ಸನ್ನಿವೇಶಗಳು ಅಥವಾ ಲಾಭ ಅಥವಾ ನಷ್ಟದ ಸನ್ನಿವೇಶಗಳು ಅಲ್ಪಾವಧಿಯಲ್ಲಿ ಕಾಣಕ್ಕೆ ಸಾಧ್ಯ ಇರುತ್ತೆ. ಹಾಗಾದ್ರೆ ಒಂದು ವೇಳೆ ಉದ್ಯಮ ಸಂಸ್ಥೆ ಅಲ್ಪಾವಧಿಯಲ್ಲಿ ಲಾಭ ಗಳಿಸುತ್ತೆ ಅನ್ನೋದಾದ್ರೆ ಅದರ ಸ್ವರೂಪ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕಾಗಿ ನಾವು ಮುಂದಿನ ರೇಖಾಚಿತ್ರವನ್ನು ಪರಿಗಣಿಸಬಹುದು. ಮುಂದಿನ ರೇಖಾಚಿತ್ರದಲ್ಲಿ OX ಅಕ್ಷದಲ್ಲಿ ಉತ್ಪನ್ನವನ್ನು, OY ಅಕ್ಷದಲ್ಲಿ ಬೆಲೆ ವೆಚ್ಚ ಆದಾಯವನ್ನು ತೋರಿಸಲಾಗಿದೆ. MR ರೇಖೆ ಸೀಮಾಂತ ಆದಾಯವನ್ನು ತೋರಿಸಿದೆ. SMC ರೇಖೆ ಅಲ್ಪಾವಧಿಯ ಸೀಮಾಂತ ವೆಚ್ಚವನ್ನು ತೋರಿಸ್ತಾ ಇದೆ. SAC ಅಲ್ಪಾವಧಿಯ ಸರಾಸರಿ ವೆಚ್ಚವನ್ನು, AR ಸರಾಸರಿ ಆದಾಯ ಅಥವಾ ಬೇಡಿಕೆ ರೇಖೆ ಅಥವಾ ಬೆಲೆ ರೇಖೆಯಾಗಿದೆ. ಉತ್ಪನ್ನ ಗರಿಷ್ಠತೆಗಾಗಿ ವಿಧಿಸಿರುವಂತಹ ಷರತ್ತಿನಂತೆ MR ರೇಖೆಯನ್ನ ಅಲ್ಪಾವಧಿಯ ಸೀಮಾಂತ ವೆಚ್ಚ ರೇಖೆ SMC ಈ ಬಿಂದುವಿನಲ್ಲಿ ಕೆಳಭಾಗದಿಂದ ಛೇದಿಸುವುದರ ಜೊತೆಗೆ ಸಮತೋಲನವನ್ನು ಹೊಂದಿದೆ. ಹಾಗಾಗಿ ಈ OM ಪ್ರಮಾಣದ ಉತ್ಪಾದನೆಯನ್ನು ನಾವು ಗರಿಷ್ಠ ಪ್ರಮಾಣದ ಉತ್ಪಾದನೆ ಅಂತ ಕರಿತೀವಿ. ಒಂದು ವೇಳೆ OMಗಿಂತ ಹೆಚ್ಚು ಉತ್ಪಾದನೆ ಮಾಡಿದ್ರೆ ಸೀಮಾಂತ ವೆಚ್ಚ ಹೆಚ್ಚಾಗ್ತಾ ಹೋಗುತ್ತೆ, ಸೀಮಾಂತ ಆದಾಯ ಕಡಿಮೆ ಆಗುತ್ತೆ, ಹಾಗಾಗಿ ನಷ್ಟ ಉಂಟಾಗುತ್ತೆ. ಹಾಗಾಗಿ ಈ ಬಿಂದುವಿನಲ್ಲೇ ಉತ್ಪಾದನೆಯನ್ನು ನಿಲ್ಲಿಸುವುದು ಒಳ್ಳೆಯದು ಅಥವಾ ಲಾಭಕರ ಅಂತ ಹೇಳ್ತೀವಿ. ಈ OM ಪ್ರಮಾಣದ ಗರಿಷ್ಠ ಉತ್ಪಾದನೆಯಿಂದ ಸ್ವಾಮಿತ್ವ
ಮಾರುಕಟ್ಟೆಯ ಮಾರಾಟಗಾರನಿಗೆ ಲಾಭ ಬರುತ್ತಾ ಲಾಭ ಬರಲ್ವ ಅಂತ ಲೆಕ್ಕಾಚಾರ ಮಾಡಬೇಕಾಗಿ ಸರಾಸರಿ ಆದಾಯ ಮತ್ತು ಸರಾಸರಿ ವೆಚ್ಚ ಪರಿಗಣಿಸಬೇಕು. ಈ OM ಪ್ರಮಾಣದ ಗರಿಷ್ಠ ಉತ್ಪಾದನೆಗೆ MC ಅಲ್ಪಾವಧಿಯ ಸರಾಸರಿ ವೆಚ್ಚವಾಗಿದೆ. ಯಾಕೆಂದ್ರೆ ಇದನ್ನು SAC ರೇಖೆ ತೋರಿಸ್ತಾ ಇದೆ. ಈ OM ಪ್ರಮಾಣದ ಗರಿಷ್ಠ ಉತ್ಪಾದನೆಯಿಂದ ಬರುತ್ತಿರತಕ್ಕಂಥ ಸರಾಸರಿ ಆದಾಯ MB, ಇದನ್ನ AR ರೇಖೆ ಅಥವಾ ಬೇಡಿಕೆ ರೇಖೆ ತೋರಿಸ್ತಾ ಇದೆ. ಇಲ್ಲಿ ಸರಾಸರಿ ಆದಾಯ MB ಆಗಿದ್ರೆ ಸರಾಸರಿ ವೆಚ್ಚ MC ಆಗಿರೋದ್ರಿಂದ BC ಪ್ರಮಾಣದ ಲಾಭ ಸ್ವಾಮ್ಯಯುತ ಮಾರುಕಟ್ಟೆ ಮಾರಾಟಗಾರನಿಗೆ ಆಗುತ್ತೆ. ಹಾಗಾಗಿ ಇದು ಗರಿಷ್ಠ ಲಾಭವನ್ನು ತೋರಿಸ್ತಾ ಇದೆ. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ OM ಪ್ರಮಾಣದ ಉತ್ಪಾದನೆಗೆ ತಗಲ್ತಾ ಇರುವಂತಹ ವೆಚ್ಚ OMCD. ಹಾಗೆ ಸರಾಸರಿ ಆದಾಯ OMBP. ಇದರಿಂದಾಗಿ ಉದ್ಯಮ ಸಂಸ್ಥೆಗೆ PDCB ನಷ್ಟು ಲಾಭ ಉಂಟಾಗ್ತಾ ಇದೆ. ಹೀಗೆ ಅಲ್ಪಾವಧಿಯಲ್ಲಿ ಉದ್ಯಮ ಸಂಸ್ಥೆಗಳು ಲಾಭವನ್ನಾದರೂ ಗಳಿಸಬಹುದು, ಇಲ್ಲ ಸಂದರ್ಭ ಬಂದರೆ ನಷ್ಟವನ್ನಾದರೂ ಅನುಭವಿಸಬಹುದು. ಈ ರೀತಿ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಸಂಸ್ಥೆಗಳು ತಮ್ಮ ಉತ್ಪನ್ನಕ್ಕೆ ಬೆಲೆಯನ್ನು ನಿಗದಿಪಡಿಸ್ತಾ ಹೋಗುತ್ತೆ. ಮುಂದಿನ ಭಾಗವಾಗಿ ದೀರ್ಘಾವಧಿಯಲ್ಲಿ ಹೇಗೆ ಬೆಲೆ ಮತ್ತು ಉತ್ಪನ್ನ ನಿರ್ಧಾರ ಆಗುತ್ತೆ ಅನ್ನೋದನ್ನ ಪರಿಗಣಿಸೋದಾದ್ರೆ, ದೀರ್ಘಾವಧಿ ಅಂದ್ರೆ ಇದು ನಿರ್ದಿಷ್ಟ ಕಾಲವೇನಲ್ಲ, ಬದಲಾಗಿ ಬೇಡಿಕೆಗೆ ಅನುಗುಣವಾಗಿ ಪೂರೈಕೆಯನ್ನು ಹೆಚ್ಚಿಸೋದಕ್ಕೆ ಸಾಧ್ಯ ಇರುವಂತಹ ಅವಧಿ. ಈ ಅವಧಿಯಲ್ಲಿ ಸ್ಥಿರ ಮತ್ತು ಬದಲಾಗುವ ಉತ್ಪಾದನಾಂಗಗಳು ಎನ್ನುವ ಭಿನ್ನತೆ ಇರಲ್ಲ. ಬದಲಾಗಿ ಎಲ್ಲಾ ಉತ್ಪಾದನಾಂಗಗಳು ಕೂಡ ಬದಲಾಗುವ ಉತ್ಪಾದನಾಂಗಗಳಾಗಿರುತ್ತೆ. ಹಾಗಾಗಿ ಬೇಡಿಕೆಗೆ ತಕ್ಕಂತೆ ಪೂರೈಕೆಯ ಪ್ರಮಾಣವನ್ನು ಹೆಚ್ಚಿಸ್ತಾ ಹೋಗ್ತಾರೆ. ಒಂದು ವೇಳೆ ಉದ್ಯಮ ಸಂಸ್ಥೆಗಳು ಲಾಭ ಗಳಿಸ್ತಾ ಇದ್ರೆ ಹೊಸ ಉದ್ಯಮ ಸಂಸ್ಥೆಗಳು ಕೈಗಾರಿಕೆ ಒಳಗಡೆ ಪ್ರವೇಶಿಸಿ ಉತ್ಪನ್ನವನ್ನು ಹೆಚ್ಚಿಸೋದ್ರಿಂದ ಪೂರೈಕೆ ಹೆಚ್ಚಿ ಬೆಲೆ ಕಡಿಮೆ ಆಗ್ತಾ ಬಂದು ಪುನಃ ಅದು ಸರಾಸರಿ ಆದಾಯಕ್ಕೆ ಅಂದ್ರೆ ಸರಾಸರಿ ವೆಚ್ಚಕ್ಕೆ ಸಮಾಗ್ತಾ ಹೋಗುತ್ತೆ. ಒಂದು ವೇಳೆ ಏನಾದರೂ ನಷ್ಟ ಉಂಟಾಗ್ತಾ ಇದ್ರೆ ಅಂತಹ ಸಂದರ್ಭದಲ್ಲಿ ಕೆಲವು ಉದ್ಯಮ ಸಂಸ್ಥೆಗಳು ಕೈಗಾರಿಕೆಯಿಂದ ಹೊರಹೋಗೋದ್ರಿಂದ ಉತ್ಪಾದನೆಯ ಪ್ರಮಾಣ ಕಡಿಮೆ ಆಗಿ ಪೂರೈಕೆ ಕಡಿಮೆ ಆಗೋದ್ರಿಂದ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ. ಬೆಲೆ ಹೆಚ್ಚಾಗ್ತಾ ಹೋಗಿ ಅದು ಪುನಃ ಸರಾಸರಿ ವೆಚ್ಚಕ್ಕೆ ಸರಾಸರಿ ಆದಾಯಕ್ಕೆ ಸಮನಾಗುವಂತವನ್ನು ತರುತ್ತಾ ಹೋಗುತ್ತೆ. ಸೊ ಹೀಗಾಗಿ ದೀರ್ಘಾವಧಿಯಲ್ಲಿ ಉದ್ಯಮ ಸಂಸ್ಥೆಗಳು ಸಾಮಾನ್ಯವಾಗಿ ಸಾಧಾರಣ ಪ್ರಮಾಣದ ಲಾಭವನ್ನು ಗಳಿಸ್ತಾ ಹೋಗುತ್ತೆ. ಅಂದ್ರೆ ಸರಾಸರಿ ವೆಚ್ಚ ಮತ್ತು ಸರಾಸರಿ ಆದಾಯಗಳೆರಡೂ ಕೂಡ ಸಮನಾಗಿ ಇರುತ್ತೆ. ಅಥವಾ ಇದನ್ನ ಬ್ರೇಕ್ ಇವನ್ ಪಾಯಿಂಟ್, ನೋ ಲಾಸ್ ನೋ ಪ್ರಾಫಿಟ್ ಸಿಚುವೇಶನ್, ಲಾಭವೂ ಇಲ್ಲದ ನಷ್ಟವೂ ಇಲ್ಲದಂತಹ ಒಂದು ಪರಿಸ್ಥಿತಿಯಲ್ಲಿ ದೀರ್ಘಾವಧಿಯಲ್ಲಿ ಉದ್ಯಮ ಸಂಸ್ಥೆಗಳು ತಮ್ಮ ಉತ್ಪಾದನಾ ಚಟುವಟಿಕೆಗಳನ್ನ ನಡೆಸುವಂತಹ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಹಾಗಾದ್ರೆ ದೀರ್ಘಾವಧಿಯಲ್ಲಿ ಬೆಲೆ ಮತ್ತು ಉತ್ಪನ್ನ ಹೇಗೆ ನಿರ್ಧಾರ ಆಗುತ್ತೆ ಎಂಬುದನ್ನ ನಾವು ಮುಂದಿನ ಅಂಶಗಳ ಮೂಲಕ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಅದರಲ್ಲಿ ಎರಡು ಪ್ರಮುಖವಾದಂತಹ ಅಂಶಗಳನ್ನು ತಿಳ್ಕೊಳ್ಬೇಕು. ಅಂದ್ರೆ ಈ ಅವಧಿಯಲ್ಲೂ ಕೂಡ ಅಲ್ಪಾವಧಿಯಂತೆ ಉತ್ಪಾದನೆ ಗರಿಷ್ಠವಾಗಬೇಕಾದ್ರೆ ಎರಡು ಷರತ್ತುಗಳು ಇರಬೇಕು. ಸೀಮಾಂತ ವೆಚ್ಚ ಸೀಮಾಂತ ಆದಾಯಕ್ಕೆ ಸಮನಾಗಬೇಕು. ಸೀಮಾಂತ ವೆಚ್ಚದ ರೇಖೆ ಸೀಮಾಂತ ಆದಾಯದ ರೇಖೆಯನ್ನು ಕೆಳಭಾಗದಿಂದ ಛೇದಿಸಬೇಕು. ಇದು ಒಂದು ಕಡೆ. ಎರಡನೇದಾಗಿ ಸರಾಸರಿ ಆದಾಯ ಮತ್ತು ಸರಾಸರಿ ವೆಚ್ಚವನ್ನು ಹೋಲಿಸಿ ಆ ಮೂಲಕ ಉದ್ಯಮ ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ರೇಖಾಚಿತ್ರದ ಮೂಲಕ ದೀರ್ಘಾವಧಿಯ ಸಮತೋಲನವನ್ನು ವಿವರಿಸೋದಾದ್ರೆ OX ಅಕ್ಷದಲ್ಲಿ ಉತ್ಪನ್ನವನ್ನು, OY ಅಕ್ಷದಲ್ಲಿ ಬೆಲೆ ಅಥವಾ ವೆಚ್ಚ ಅಥವಾ ಆದಾಯವನ್ನು ತೋರಿಸಲಾಗಿದೆ. ಇಲ್ಲಿ MR ರೇಖೆ ಸೀಮಾಂತ ಆದಾಯವಾಗಿದೆ. LRMC ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ದೀರ್ಘಾವಧಿಯ ಸೀಮಾಂತ ವೆಚ್ಚವನ್ನು LRMC ರೇಖೆ. LRAC ಲಾಂಗ್ ರನ್ ಆವರೇಜ್ ಕಾಸ್ಟ್ ದೀರ್ಘಾವಧಿಯ ಸರಾಸರಿ ವೆಚ್ಚವನ್ನು. AR ಆವರೇಜ್ ರೆವೆನ್ಯೂ ಸರಾಸರಿ ಆದಾಯವನ್ನು ತೋರಿಸ್ತಾ ಇದೆ. ಅದರಂತೆ LRMC ರೇಖೆ MR ರೇಖೆಯನ್ನ ಈ ಬಿಂದುವಿನಲ್ಲಿ ಕೆಳಭಾಗದಿಂದ ಛೇದಿಸೋದ್ರ ಜೊತೆಗೆ ಸಮತೋಲನದಲ್ಲಿರೋದ್ರಿಂದ ಈ ಬಿಂದುವನ್ನು ಸಮತೋಲನ ಬಿಂದು, ಹಾಗೆ OM ಪ್ರಮಾಣದ ಉತ್ಪಾದನೆಯನ್ನು ಗರಿಷ್ಠ ಪ್ರಮಾಣದ ಉತ್ಪಾದನೆ ಅಂತ ಕರಿತೀವಿ.
ಅಂದ್ರೆ ಉದ್ಯಮವು ಹೆಚ್ಚುವರಿ ಘಟಕದಿಂದ ಪಡಿತಿರ್ತಕ್ಕಂತಹ ಆದಾಯ, ಹೆಚ್ಚುವರಿ ಘಟಕಗಳ ಮೇಲೆ ಮಾಡ್ತಾ ಇರುವಂತಹ ವೆಚ್ಚಗಳೆರಡೂ ಕೂಡ ಸಮಾನ. ಆ ನಂತರದ ಅವಧಿಯಲ್ಲಿ ಉತ್ಪಾದನೆ ಮಾಡಿದ್ರೆ ಸೀಮಾಂತ ವೆಚ್ಚ ಹೆಚ್ಚುತ್ತೆ, ಸೀಮಾಂತ ಆದಾಯ ಕಡಿಮೆ ಆಗುತ್ತೆ, ನಷ್ಟ ಉಂಟಾಗುತ್ತೆ. ಹಾಗಾಗಿ OM ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕಾಗುತ್ತೆ. ಆದರೆ ದೀರ್ಘಾವಧಿಯಲ್ಲಿ ಲಾಭ ಆಗ್ತಾ ಇದೆಯಾ ನಷ್ಟ ಆಗ್ತಾ ಇದೆಯಾ ಅನ್ನೋದನ್ನು ಪರಿಶೀಲಿಸೋದಾದ್ರೆ ಸರಾಸರಿ ಆದಾಯದ ರೇಖೆ AR ಅನ್ನು ದೀರ್ಘಾವಧಿಯ ಸರಾಸರಿ ವೆಚ್ಚ ರೇಖೆ LRAC ಬಿಂದುವಿನಲ್ಲಿ ಸ್ಪರ್ಶಿಸ್ತಾ ಇದೆ. ಈ ಸ್ಪರ್ಶಿಸ್ತಾ ಇರುವಂತಹ ಬಿಂದುವಿನಲ್ಲಿ ಉದ್ಯಮ ಸಂಸ್ಥೆ ಸಾಧಾರಣ ಪ್ರಮಾಣದ ಲಾಭವನ್ನು ನೀಡುತ್ತಾ ಇದೆ ಅಥವಾ ಪಡಿತಾ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ಸರಾಸರಿ ಆದಾಯ ಮತ್ತು ಸರಾಸರಿ ವೆಚ್ಚ ಸಮನಾಗಿರೋದ್ರಿಂದ ಉದ್ಯಮಕ್ಕೆ ಲಾಭವೂ ಆಗ್ತಿಲ್ಲ, ನಷ್ಟವೂ ಆಗ್ತಿಲ್ಲ. ಬದಲಾಗಿ ಉದ್ಯಮವನ್ನ ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಯಾವ ಪ್ರಮಾಣದಲ್ಲಿ ಆದಾಯ ಬೇಕೋ ಅದನ್ನ ಪಡಿತಾ ಇದೆ. ಅಂದ್ರೆ ಇಲ್ಲಿ ನಷ್ಟವೇನು ಆಗ್ತಾ ಇಲ್ಲ, ಉತ್ಪಾದನೆ ಮುಂದುವರ್ಸ್ಕೊಂಡು ಹೋಗ್ಬೋದು. ಅದನ್ನ ನಾವು ಸಾಧಾರಣ ಲಾಭ ಅಥವಾ ನಾರ್ಮಲ್ ಪ್ರಾಫಿಟ್ ಅಂತ ಹೇಳ್ತೀವಿ. ಈ OM ಪ್ರಮಾಣದ ಉತ್ಪಾದನೆಗೆ ತಗಲ್ತಾ ಇರುವಂತಹ ಸರಾಸರಿ ಆದಾಯ ಮತ್ತು ವೆಚ್ಚಗಳೆರಡೂ ಕೂಡ MR ಪ್ರಮಾಣದ್ದಾಗಿರೋದ್ರಿಂದ ಉದ್ಯಮ ಸಂಸ್ಥೆಗಳು ಸಾಧಾರಣ ಪ್ರಮಾಣದ ಲಾಭವನ್ನು ಗಳಿಸುವುದರ ಮೂಲಕ ಸಮತೋಲನವಿದೆ. ಹೀಗೆ ದೀರ್ಘಾವಧಿಯಲ್ಲಿ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿರ್ತಕ್ಕಂಥ ಉದ್ಯಮ ಸಂಸ್ಥೆಗಳು ಗರಿಷ್ಠ ಲಾಭವನ್ನಾಗಲಿ ನಷ್ಟವನ್ನಾಗಲಿ ಅನುಭವಿಸಿದರೆ ಸಾಧಾರಣ ಪ್ರಮಾಣದ ಲಾಭವನ್ನು ಹೊಂದಿರುವುದನ್ನು ನಾವು ಗಮನಿಸಬಹುದಾಗಿದೆ. ನಮಸ್ಕಾರ.